ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ ಡೈಲಾಗ್ಸ್. ನೋಡ್ತಿದ್ದ ಹಾಗೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇರ್ತಾರೆ. ಹಾಗೆ ಅವರೇ ನಮ್ಮ ಒಳ್ಳೆ ಸ್ನೇಹಿತರಾಗಿಬಿಡ್ತಾರೆ. ಅದೇ ರೀತಿ ನಾನು ಲಿಖಿತ ಸಹ ಒಳ್ಳೆ ಫ್ರೆಂಡ್ಸ್ ಥರ ಎಲ್ಲಿ ಹೋದರೂ ಒಂದು ನಿಮಿಷ ಬಿಟ್ಟಿರೋದಕ್ಕಾಗೋದಿಲ್ಲ. ಆ ರೀತಿ ಲಿಖಿತ ಹೇಳ್ತಾ ಇದ್ಲು, ಅಮ್ಮ ನಮ್ಮ ಸ್ಕೂಲ್ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗೋಣ, ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ ಅಂತ ಹೇಳ್ತಾಯಿದ್ಲು. ಸರಿ ಅಂತ ಹೋದ್ವಿ. ನಿಜ ಹೇಳ್ತೀನಿ, ವಾಕ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ಕೋಬಹುದು. ದೊಡ್ಡವರು ಮಾಡೋದಕ್ಕೆ ಒಂದು ಸೈಡು, ಚಿಕ್ಕ ಮಕ್ಕಳಿಗೆ ಬೇರೆ ರೀತಿ ಇದೆ. ನನಗೂ ತುಂಬ ಇಷ್ಟ ಆಯಿತು. ಅಲ್ಲಿ ಸುಮಾರು ಫ್ರೆಂಡ್ಸನ್ನು ಸಹ ಮಾಡಿಕೊಂಡೆ. ಅವಳು ಅಷ್ಟೇ ನೀಟಾಗಿ ಆಟ ಆಡಿಕೊಂಡು ಮಕ್ಕಳ ಜೊತೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಾಳೆ. ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಸಹ ಅವಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮಕ್ಕಳೇ ಅಂತ ನಾವು ಅವ್ರೇನು ಹೇಳ್ತಾರೆ ಬಿಡು ಅನ್ನೋದನ್ನು ಬಿಟ್ಟು ಸ್ವಲ್ಪ ಕಿವಿ ಕೊಟ್ಟು ಕೇಳಿದ್ರೆ ಮಕ್ಕಳಿಗೆ ಗೊತ್ತಾಗೋ ರೀತಿ ನಮಗೆ ಕೂಡ ಗೊತ್ತಾಗಲ್ಲ. ಅಷ್ಟೊಂದು ವಿಷಯ ಗೊತ್ತಾಗಿರುತ್ತೆ ಮಕ್ಕಳಿಗೆ. ಲಿಖಿತ ಜೊತೆ ನಾನೇ ಅಲ್ಲ, ಅವರ ಅಪ್ಪ ಸಹ ಟೈಮ್ ಸಿಕ್ಕಾಗೆಲ್ಲ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾಯಿರ್ತಾರೆ. ಇವರಿಬ್ರು ಇಲ್ಲಿ ಲೂಡೋ ಆಡ್ತಾ ಇದ್ದಾರೆ. ಈ ಬೋರ್ಡು ತುಂಬ ಚೆನ್ನಾಗಿದೆ. ಇದರಲ್ಲಿ ಕೇರಮ್ ಆಡಬಹುದು, ಲೂಡೋ ಆಡಬಹುದು, ಹಾಗೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಸಹ ಆಡಬಹುದು. ಇದಕ್ಕೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಮಕ್ಕಳಿಗಂತೂ ಇಂಡೋರ್ ಗೇಮ್ಸ್ಗೆ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಒಂದು 2 ದೊಡ್ಡ ಮಾವಿನಕಾಯನ್ನು ತಗೊಂಡಿದ್ದೀನಿ. ಇದು ಉಪ್ಪಿನಕಾಯಿ ಆಗ್ತಕ್ಕಂಥ ಮಾವಿನಕಾಯಿ. ಅದನ್ನು ಶುದ್ಧವಾಗಿ ತೊಳ್ಕೊಂಡು ಒಂಚೂರು ನೀರಿರಬಾರ್ದು, ತೇವಾಂಶ ಎಲ್ಲ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಕೈಯಲ್ಲೂ ಅದನ್ನು ಬಳಸೋ ಪಾತ್ರೆಗಳಲ್ಲೂ ಎಲ್ಲೂ ತೇವಾಂಶ ಇರಬಾರ್ದು. ಹಾಗೆ ಮಾವಿನಕಾಯನ್ನು ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಚಿಕ್ಕ ಬಟ್ಲಲ್ಲಿ ಒಂದು 2 ಬಟ್ಲಷ್ಟು ಆಗ್ತಾಯಿದೆ ಪೀಸುಗಳು. ಅದಕ್ಕೆ ನಾನಿಲ್ಲಿ ಈ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ದಿನಗಳ ಕಾಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನಂತರ ಇದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊತೀವಿ. ನಮ್ಮ ಮನೆಯಲ್ಲಿ ಇದೇ ರೀತಿ ಉಪ್ಪಿನಕಾಯನ್ನು ಮಾಡೋದು. ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಒಂದು 2 ದಿನ ಬಿಟ್ಬಿಡ್ತೀನಿ. ನಂತರ ಉಪ್ಪಿನಕಾಯನ್ನು ಒಗ್ಗರಣೆ ಮಾಡ್ಕೋಬಹುದು. ಲಾಸ್ಟ್ ಟೈಮ್ ನಾನು ಈ ಥರ ಫುಟ್ ಮ್ಯಾಟನ್ನು ತಂದಿದ್ದೆ. ಇದು ತುಂಬ ಚೆನ್ನಾಗಿದೆ. ಫ್ಲೋರ್ಗೆ ಹಾಗೆ ಸ್ಟಿಕ್ ಆಗುತ್ತೆ, ಅಂಟಿಕೊಳ್ಳುತ್ತೆ. ಇನ್ನೊಂದು ಮ್ಯಾಟ್ ಇತ್ತು ಮೊದಲು, ಅದು ತುಂಬ ಜಾರ್ತಾಯಿತ್ತು. ಅದಕ್ಕೋಸ್ಕರ ಮ್ಯಾಟನ್ನು ತಗೊಳ್ಳುವಾಗ ಹುಷಾರಾಗಿ ಈ ರೀತಿ ಮ್ಯಾಟನ್ನು ತಗೊಬನ್ನಿ, ಇಲ್ಲ ಅಂದರೆ ಜಾರು ಬಿದ್ದರೆ ತುಂಬ ತೊಂದರೆ ಆಗುತ್ತೆ. ಮೊನ್ನೆ ಮಂಗಳವಾರ ಅಕ್ಕ ಊರಿಗೆ ಹೋಗೋ ದಿನ ಈ ರೀತಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ಕೊತಾ ಇದ್ದೀವಿ. ಅಕ್ಕ ಗೋಬಿ ಮಾಡು ಅಂತ ಹೇಳಿದರು, ಗೋಬಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ಅಕ್ಕ ಮಗ ಎಲ್ಲ ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ಸಾಂಬಾರು ಮಾಡ್ತಾಯಿದ್ದಾಳೆ. ಲಿಖಿತ ಅವ್ರ ಕ್ಲಾಸಲ್ಲಿ ಆ್ಯಕ್ಟಿವಿಟಿ ಇದೆ ಅಂತ ಬರ್ಡ್ಸನ್ನು ಕಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ನಮ್ಮ ಇನ್ನೊಬ್ಬ ಅಕ್ಕ ಬಂದಿದ್ದಾರೆ. ನಮ್ಮ ಅಕ್ಕ ಅವರ ಭಾವನ ಹೆಂಡತಿ ಅವರು ಇಲ್ಲೇ ಇರೋದು. ಅವರು ಸಹ ಸ್ವಲ್ಪ ಬಟ್ಟೆನ ಹೊಲ್ಕೊತೀನಿ ಅಂತ ಹೊಲ್ಕೊತಾ ಇದ್ದಾರೆ. ಆವತ್ತು ನಾನು ನಮ್ಮ ಅಕ್ಕ ಊರಿಂದ ತುಂಬ ಕಾಲಿಫ್ಲವರ್ ತಂದಿದ್ದರು. ಗೋಬಿನ ಮಾಡು, ನನಗೆ ತುಂಬ ಇಷ್ಟ ಅಂತ ಹೇಳಿದರು. ಗೋಬಿ ಮಾಡಿದ್ದೆ. ಸುಮಾರು ಜನ ಇದ್ದರು ಅವತ್ತು, ಒಂದು 7-8 ಜನ. ಎಲ್ಲರೂ ಟೇಸ್ಟ್ ನೋಡಿದ್ರು, ತುಂಬ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆ ಗೋಬಿ ಅಂತ ಹೇಳ್ಕೊಂಡು ಹಾಗೆ ಮಾತಾಡ್ಕೊತ ನಾವು ಗೋಬಿನ ಟೇಸ್ಟ್ ಮಾಡಿದ್ವಿ. ತುಂಬ ಸಖತ್ತಾಗಿ ಬಂದಿತ್ತು ಗೋಬಿ. ನಂತರ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿ ಸಾಯಂಕಾಲ ಆಯಿತು. ಟೀಯನ್ನು ಮಾಡಿದ್ದೆ. ಎಲ್ಲರಿಗೂ ಟೀ ಕೊಟ್ಬಿಡೋಣ ಅಂತ ನಾವು ಟೀ ಕಾಫಿಯನ್ನು ಮಾಡಿದಾಗ ಒಂದು ಸರಿ ಆ ಟೀ ಪೌಡರನ್ನು ನೀರಿಂದ ತೊಳೆದುಬಿಟ್ಟು ಇದನ್ನು ನಾವು ಗಿಡಕ್ಕೆ ಹಾಕ್ಕೊಂಡ್ರೆ ಇದು ಗೊಬ್ಬರ ಆಗುತ್ತೆ. ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡ್ರೆ ಹಾಗೆ ಕೂತ್ಕೊತ ನಾವು ಸುಮಾರು ಹೊತ್ತು ಮಾತಾಡ್ತೀವಿ.
ನಮ್ಮ ಅಕ್ಕಂದ್ರಿಬ್ಬರು ನನ್ನ ಜೊತೆ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ರು. ಅಷ್ಟರೊಳಗಡೆ ನಮ್ಮ ಮನೆಯವರು ಸಹ ಆಫೀಸಿಂದ ಬಂದರು. ಅವ್ರಿಗೆ ಈ ಥರ ಫ್ಲವರ್ ಬೊಕ್ಕೆ ಯಾರೋ ಕೊಟ್ಟಿದ್ರಂತೆ. ಅದನ್ನು ಹಾಗೆ ಇಟ್ಟರೆ ಹೂವು ಎಲ್ಲ ಬಾಡೋಗುತ್ತೆ ಅಂತ ಸ್ವಲ್ಪ ನೀರನ್ನು ಇಟ್ಟು ಅದರಲ್ಲಿ ಇದನ್ನು ಇಟ್ಟಿದ್ದೀನಿ. ಸುಮಾರು ದಿನ ಇತ್ತು ಅದು. ಹಾಗೆ ಅಕ್ಕ ಬೆಳಗ್ಗೆ ಒಂದು ರಂಗೋಲಿನ ಹಾಕಿದ್ರು. ತುಂಬ ಚೆನ್ನಾಗಿತ್ತು ರಂಗೋಲಿ. ನಮ್ಮ ಅಕ್ಕಗೆ ಪ್ರತಿಯೊಂದು ಕೆಲಸನೂ ಬರುತ್ತೆ, ಇಂಥ ಕೆಲಸ ಬರಲ್ಲ ಅನ್ನೋ ಮಾತೇ ಇಲ್ಲ. ತುಂಬ ಚೆನ್ನಾಗಿ ಹಾಕ್ತಾಳೆ ರಂಗೋಲಿ, ಸ್ವೆಟರ್ಸ್ ಎಲ್ಲ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿ ಪ್ರತಿಯೊಂದು ಕೆಲಸನೂ ಬರುತ್ತೆ ಅವ್ರಿಗೆ. ಹಾಗೆ ಅವರು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಊರಿಗೆ ಹೊರಟರು. ಲಿಖಿತನೂ ಅವ್ರ ಜೊತೆನೇ ಹೊರಟಳು. ಅವಳಿಗೂ ಅಲ್ಲಿ ವ್ಯಾನ್ ಬರುತ್ತೆ, ಅದರಲ್ಲಿ ಅವಳು ಹೋಗ್ತಾಳೆ. ಅವಳನ್ನ ಕಳಿಸ್ಬಿಟ್ಟು ಅವರು ಹೋಗ್ತಾರೆ. ಲಿಖಿತ ನಾನು ವಾಕಿಂಗ್ ಮುಗಿಸ್ಕೊಬಂದು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಮಾತಾಡ್ತಾ ಇರ್ತೀವಿ. ಲಿಖಿತ ಸುಮಾರು ವಿಷಯ ನನ್ನ ಜೊತೆ ಸ್ಕೂಲಲ್ಲಿ ನಡೆದಿರ್ತಕ್ಕಂಥ ವಿಷಯನೆಲ್ಲ ಶೇರ್ ಮಾಡ್ತಾ ಇರ್ತಾಳೆ. ಅವಳಿಂದ ಕಲಿತಕ್ಕಂಥ ವಿಷಯನೂ ಸಹ ಸುಮಾರು ಇರುತ್ತೆ. ಅವಳು ಈ ಥರ ಡ್ರೆಸ್ ಬೇಕು ಅಂತ ಸುಮಾರು ದಿನದಿಂದ ಕೇಳ್ತಾಯಿದ್ಲು. ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಲಿಖಿತ ಇಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದಾಳೆ. ನನಗೂ ಹೇಳ್ಕೊಡ್ತಾಳೆ ಯಾವ ರೀತಿ ಪೇಂಟ್ ಮಾಡಬೇಕು, ಹಾಗೆ ಡ್ರಾಯಿಂಗ್ ಮಾಡಬೇಕು, ಹಾಗೆ ಡ್ಯಾನ್ಸ್ ಹೇಗೆ ಮಾಡಬೇಕು ಅಂತ ಎಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.